ಇವಾಗ y is equal to x to the power of x minus 2 sin x. ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಲಾಗ್ ತೊಗೊಳೋದ ಲಾಗ್ ಆಫ್ y is equal to ಲಾಗ್ ಆಫ್ ಈ ಪೂರ ಎಕ್ಸ್ಪ್ರೆಷನ್ ತೊಗೊಳೋದ. ಅದನ್ನು ನೋಡಿ ಆ ಥರ ಏನು ಫಾರ್ಮುಲಾ ಇದೆಯಾ ಅಂಥೇಳಿ, ಲಾಗ್ ಆಫ್ a ಪ್ಲಸ್ ಬಿ a ಮೈನಸ್ ಬಿ ಆ ಥರ ಏನೋ ಇದೆಯಾ? ಇಲ್ಲ ತಾನೆ, ಇದೇ ಬೇರೆ. ದಿಸ್ ಇಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಲಾಗ್ ವೈ. ಇಲ್ಲಿ ನೀವು ಲಾಗ್ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಲಾಗ್ ಆಫ್ ಈ ಪೂರ ಎಕ್ಸ್ಪ್ರೆಷನ್ ಆಗೋಗುತ್ತೆ. ಹಾಗಾಗಿ ನಾವು ಲಾಗ್ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಾಗಲ್ಲ, ಸರಿನಾ? ಇವಾಗ ಹೇಗೆ ನಾವು ಸ್ಕ್ವೇರ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ದ ಹೋಲ್ ಸ್ಕ್ವೇರ್ ಅಲ್ವಾ? ಅದೇ ರೀತಿಯಲ್ಲಿ ಲಾಗ್ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಇದು ಪೂರ ಬರುತ್ತೆ. ಬಟ್ ದಟ್ಸ್ ನಾಟ್ ಅ ಗುಡ್ ಐಡಿಯಾ. ಯಾಕಂತ ಹೇಳಿದ್ರೆ ಆ ಥರ ಏನೋ ಒಂದು ರಿಲೇಷನ್ಶಿಪ್ ಇಲ್ಲ, ಅದೇನೋ ಉಪಯೋಗಿಸೋದಕ್ಕಾಗಲ್ಲ. ಸೊ ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಯು ಆಫ್ ಎಕ್ಸ್ ಅಂತ ಕರೆದುಕೊಂಡು ಮೊದಲೇ ಟರ್ಮ್ನ ಮತ್ತು ಎರಡನೇ ಟರ್ಮ್ನ ಇಲ್ಲಿ ನೆಗೆಟಿವ್ ಸೈನ್ ಕನ್ಸಿಡರ್ ಮಾಡ್ತಾಯಿಲ್ಲ ನಾನು. ಸೊ ಅದು ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಬೇಕು. 2 sin of x ಈ ರೀತಿಯಲ್ಲಿ ಈ ಪರ್ಟಿಕ್ಯುಲರ್ ಈಕ್ವೇಷನ್ನ ಎಕ್ಸ್ಪ್ರೆಷನ್ನ ಬದಲಾಯಿಸ್ತಾ ಇದ್ದೀನಿ. ಇವಾಗ ಏನಾಗುತ್ತೆ? ಸೊ y is equal to u of x ಮೈನಸ್ ವಿ ಆಫ್ ಎಕ್ಸ್. ಆಯಿತಾ? ಸೊ ಈ ರೀತಿಯಲ್ಲಿ ಬದಲಾಗುತ್ತೆ. ಇದನ್ನು ನಾನು ಇವಾಗ ವಿಲ್ ಡಿಫ್ರೆನ್ಷಿಯೇಟ್ with respect to x. So we have y prime is equal to u prime minus v prime. ಆಯಿತಾ? ಇವಾಗ u ಪ್ರೈಮು v ಪ್ರೈಮ್ ಕಂಡುಹಿಡಿದು ಸಬ್ಸ್ಟಿಟ್ಯೂಟ್ ಮಾಡಿ ಮುಂದುವರಿಬೇಕು. ಸೊ u ಆಫ್ ಎಕ್ಸ್ is equal to x to the power of x. ನೋಡಿ ಇವಾಗ ಲಾಗ್ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಉಪಯೋಗ ಬರುತ್ತೆ. ಸೊ ವಿಲ್ ಅಪ್ಲೈ ಲಾಗ್ on both ends, both sides ಅಂತಲೇ ಬರಿತಾ ಇದ್ದೀನಿ. ಸೊ ಲಾಗ್ ಆಫ್ u is equal to x into log of x. ಸೊ ಇಲ್ಲಿ ನಾನು ಈ ಪವರ್ ರೂಲ್ ಅಪ್ಲೈ ಮಾಡ್ತೇನೆ n log of x ಅನ್ನು. ಸೊ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ. ಆಯಿತಾ? ಸೊ ವಿಲ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಏನು ಬರ್ತಿದೋ ಇಲ್ಲಿ ಇವಾಗ you will get 1 by u into u prime ಮತ್ತಿದು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್. ಏನು ಮಾಡ್ತಾಯಿದ್ದೀನಿ ಇಲ್ಲಿ? ಪ್ರಾಡಕ್ಟ್ ರೂಲ್ ಉಪಯೋಗಿಸ್ತಾ ಇದ್ದೀನಿ. ಫಸ್ಟ್ ಟರ್ಮ್ ಡಿಫ್ರೆನ್ಸಿಯೇಷನ್ ಇಂಟು ಸೆಕೆಂಡ್ ಟರ್ಮ್ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಟರ್ಮ್ ಇಂಟು ದ ಫಸ್ಟ್ ಟರ್ಮ್. ಆಯಿತಾ ಹುಡುಗರ? ಸರಿನಾ? ಇದನ್ನು ಹೈಡ್ ಮಾಡಿದ್ದೀನಿ ಅಂತ ಲೈಟಾಗಿ ಬರ್ತೀನಿ ಅಂತ ಹೇಳಿದ್ರೆ ಈ ಸ್ಟೆಪ್ಪು ನೀವು ಎಕ್ಸಾಮಲ್ಲಿ ಬೇಕಾಗಿಲ್ಲ ಬರೆಯೋದು, ಡೈರೆಕ್ಟಾಗಿ ಇದನ್ನು ಬರೀರಿ. ಯು ಪ್ರೈಮ್ ಬೈ ಯು ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಲಾಗ್ ಆಫ್ ಎಕ್ಸ್. ಸಾರಿ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ 1 ಮತ್ತಿದು ಎಕ್ಸ್ ಬೈ ಎಕ್ಸ್ ಈ ರೀತಿಯಲ್ಲಿ ಬದಲಾಗುತ್ತೆ. ಗೊತ್ತಾಯ್ತಾ ವ್ಯತ್ಯಾಸ ಏನಂತ ಹೇಳಿ? ನಾವು ಒಂದು ಸ್ಟೆಪ್ನ ಸ್ಕಿಪ್ ಮಾಡಿಸ್ಬೋದು. ಸೊ ಕೊನೆಯದಾಗಿ therefore u prime is equal to u times of u is what? x to the power of x. We have log of x plus 1. Right? So u prime expression ಸಿಕ್ತು. ಅದೇ ರೀತಿಯಲ್ಲಿ v prime expression ಸಿಕ್ತು ಅಂತ ಹೇಳಿದ್ರೆ ನಮ್ಮ ಕೆಲಸ ಆಯಿತು, ಸರಿನಾ? ಸೊ we have v which is equal to 2 to the power of sin x. ಸೊ ಇವಾಗ ಎರಡು ಕಡೆನೂ ಲಾಗ್ ಅಪ್ಲೈ ಮಾಡಿ. Applying log on both sides. So we have log of p is equal to sin of x into log 2. ಮತ್ತಿಲ್ಲಿ ತಿರ್ಗಾ ಪವರ್ ರೂಲ್ ಅಪ್ಲೈ ಮಾಡ್ತೇನೆ. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ. ದೆನ್ ವಿಲ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ದ ಸೈಡ್ಸ್. ಇಲ್ಲೇನಾಗುತ್ತೆ ಇವಾಗ? ಇದು 1 by v into v prime is equal to this is cos of x into log of 2. So finally v prime is equal to v ಏನು 2 into 2 to the power of sin of x cos of x into log of 2. ಸೊ ಕೊನೆಯದಾಗಿ therefore
y ಪ್ರೈಮ್ ಇಸ್ ಈಕ್ವಲ್ ಟು ಯು ಪ್ರೈಮ್ ಮೈನಸ್ ಬರಿಬೇಡಿ, ಯಾಕಂತ ಹೇಳಿದ್ರೆ ಪ್ರಶ್ನೆಯಲ್ಲಿದೆ ಅದು. ನೋಡಿಲಿ ಪ್ರಶ್ನೆಯಲ್ಲಿದೆ ಅದು, ನಾನು ಬರ್ಕೊಂಡಿಲ್ಲ ಅದನ್ನು. ಎಕ್ಸ್ಕ್ಲೂಡಿಂಗ್ ದಟ್ ಐ ಹ್ಯಾವ್ ಟೇಕನ್ ಅಪ್ ದ ಡಿರೈವೇಟಿವ್ ಅಂತ ಹೇಳಿ ಸಬ್ಸ್ಟಿಟ್ಯೂಷನ್, ಡಿರೈವೇಟಿವ್ ಅಲ್ಲ ಸಬ್ಸ್ಟಿಟ್ಯೂಷನ್. ಹಾಗಾಗಿ ನಮ್ಮ ಉತ್ತರದಲ್ಲಿ ಇವಾಗ ನೆಗೆಟಿವ್ ಬರ್ಕೊಂಡು ಮುಂದುವರಿಬೇಕು. ಸೊ ನೆಗೆಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಸೊ ಇದೆ ನಿಮ್ಮ ಉತ್ತರ ಕಂಡ್ರ, ಸರಿನಾ? ಹಾಂ, ಪಾಸ್ ಮಾಡಿ ಎಲ್ಲ ಬರ್ಕೊಳ್ಳಿ.